ಈಗ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಮಧ್ಯಾಹ್ನ 2:45ಕ್ಕೆ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತು ಮಧ್ಯಾಹ್ನ ಬೇಲ್ ಸಿಗದೇ ಇದ್ರೆ ಭವಾನಿ ಅವರು ಅರೆಸ್ಟ್ ಆಗ್ತಾರಾ? KR ನಗರ ಸಂತ್ರಸ್ತರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಸಂಕಷ್ಟ ಎದುರಾಗಿದೆ. ಇದೇ ಪ್ರಕರಣದಲ್ಲಿಯೇ ಜೈಲಿಗೆ ಹೋಗಿದ್ರು HD ರೇವಣ್ಣ. ಅದಾದ ಮೇಲೆ ರೆಗ್ಯುಲರ್ ಬೇಲನ್ನು ಪಡೆದು ಈಗ ಹೊರಗಿದ್ದಾರೆ. ಈಗ ಅದೇ ಕೇಸ್ನಲ್ಲಿ ಈ A1 ಮತ್ತು A6 ಆರೋಪಿಯ ಜೊತೆಗೆ ಭವಾನಿ ರೇವಣ್ಣನವರು ಮಾತನಾಡಿದ್ರು ದೂರವಾಣಿಯಲ್ಲಿ. ಜೊತೆಗೆ ಈ ದೂರುದಾರ 20 ವರ್ಷದ ಹುಡುಗ ಏನಿದ್ದಾನೆ ಮೈಸೂರಿನವನು, ಆತ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ಬಾಬಣ್ಣ ಬಂದು ಭವಾನಿ ರೇವಣ್ಣ ಮೇಡಮ್ ನಿಮ್ಮನ್ನು ಕರೀತಾ ಇದ್ದಾರೆ ಅಂತೇಳಿ ಕರೆದುಕೊಂಡು ಹೋದ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು. 2 ದಿನಗಳ ಕಾಲ ವಾದ ಪ್ರತಿವಾದವಾಗಿತ್ತು. ಇವತ್ತು ಆದೇಶ ಹೊರಬೀಳುತ್ತೆ. ಭವಾನಿ ಬೇಲ್ ಬಗ್ಗೆ ತೀರ್ಪನ್ನು ಪ್ರಕಟಿಸಲಿದೆ ಕೋರ್ಟ್. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿತ್ತು ನ್ಯಾಯಾಲಯ. ಇವತ್ತು ಆದೇಶವನ್ನ ನೀಡುತ್ತೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ್ರೆ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಭವಾನಿ ಬೇಲ್ ಬಗ್ಗೆ ತೀರ್ಪನ್ನು ಇವತ್ತು ಕೋರ್ಟ್ ಪ್ರಕಟಿಸುತ್ತೆ. ಒಂದು ವೇಳೆ ಅವರ ಆಂಟಿಸಿಪೇಟರಿ ಬೇಲ್ ವಜಾ ಆಗಿದ್ದೇ ಆದ್ರೆ, ಡಿಸ್ಮಿಸ್ ಆಗಿದ್ದೇ ಆದ್ರೆ ಸಹಜವಾಗಿಯೇ ಭವಾನಿ ರೇವಣ್ಣ ಅವರಿಗೆ ಒಂದು ಹೊಸ ಸಂಕಷ್ಟ ಎದುರಾಗುತ್ತೆ. ಈಗಾಗಲೇ ರೇವಣ್ಣ ಜೈಲು ಸೇರಿ ಬಂದ್ರು. ಪ್ರಜ್ವಲ್ ರೇವಣ್ಣ ಅವರು ಲಾಕ್ ಆಗಿದ್ದಾರೆ. ಭವಾನಿ ರೇವಣ್ಣ ಅವರು ಕೂಡ ಜೈಲು ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. 2 ದಿನಗಳ ಕಾಲ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ. KR ನಗರ ಸಂತ್ರಸ್ತ ಮಹಿಳೆಯ ಅಪಹರಣದ ಕೇಸ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ ಬೇಲ್ನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಒಂದು ವೇಳೆ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ, ಜಾಮೀನು ಸಿಗದೆ ಹೋದ್ರೆ ಮುಂದಿನ ಬೆಳವಣಿಗೆಗಳು ಏನಾಗಬಹುದು, ಏನನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಪ್ರೇಮ್, ಈ ಒಂದು ಭವಾನಿಯವರ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆಯ ವಾದ ಪ್ರತಿವಾದವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ SIT ಪರ SPP ಅವರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು. ಅವರು ಅಲ್ಲಿ ಕೇಳಿದ್ದಿಷ್ಟೇ, ನಾವು ಇವ್ರನ್ನ ಕಸ್ಟಡಿಯಲ್ಲಿ ಎನ್ಕ್ವೈರಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದರು. A2 ಆರೋಪಿ ಸತೀಶ್ ಬಾಬಣ್ಣ ಏನಿದ್ದಾನೆ ಆತನ ಜೊತೆ ಒಬ್ಬರು ಮಹಿಳೆ ಮಾತನಾಡಿದ್ದಾರೆ, ಅದು ಭವಾನಿ ಅವರು. ಅದರ ಜೊತೆಗೆ A7 ಆರೋಪಿ ಕೂಡ ಇವ್ರ ಜೊತೆ ಮಾತನಾಡಿದ್ದಾನೆ. A2 ಆರೋಪಿಗೆ ಇವರು ಮೊಬೈಲ್ನಲ್ಲೇ ಮಾತನಾಡಿರೋದು, ಆಕೆಗೆ 100ರಿಂದ 150 ಸೀರೆ ಕೊಡಿಸೋ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಆ ಸಂತ್ರಸ್ತೆ ಅಜ್ಞಾತ ಸ್ಥಳದಿಂದ ಬಿಟ್ಟಂತಹ ಆ ವಿಡಿಯೋ ಏನಿತ್ತು, ಆ ವಿಡಿಯೋ ಕೂಡ ಭವಾನಿ ಅವರು ಹೇಳಿ ಆ ವಿಡಿಯೋವನ್ನು ಮಾಡಿಸಿರೋದು. ಮತ್ತೆ ಈಕೆಯನ್ನು ಕಿಡ್ನಾಪ್ ಮಾಡಿ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಇರಿಸಿದ್ರು ಅನ್ನೋ ನಿಟ್ಟಿನಲ್ಲಿ SPP ಅವರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು. ಹೀಗಾಗಿ ನಾವು ಆಗಲೇ ಅವ್ರಿಗೆ ನೋಟಿಸನ್ನು ಕೊಟ್ಟಿರೋದ್ರಿಂದ ಅವ್ರನ್ನ ಕಸ್ಟೋಡಿಯಲ್ ಎನ್ಕ್ವೈರಿಯ ಅವಶ್ಯಕತೆ ಇದೆ, ಹೀಗಾಗಿ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಭವಾನಿ ಪರ ವಕೀಲರು ಸಂದೇಶ್ ಚೌಟಾ ಅವರು ಕೂಡ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು. ನಾವು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಂತಹ ಬಳಿಕ ಇದೀಗ ಕಸ್ಟೋಡಿಯಲ್ ಎನ್ಕ್ವೈರಿಗೆ ಬೇಕು ಅಂತೇಳಿ SPP ಅವರು ಕೇಳ್ತಿದ್ದಾರೆ. ಇದರಲ್ಲಿ ನೇರವಾದಂತಹ ಪಾತ್ರ ಭವಾನಿ ಅವರದ್ದು ಇಲ್ಲ. ಎಲ್ಲ ಪೇಪರ್ಗಳಲ್ಲೂ ಇವರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ ಅಂತೇಳಿ ಬಂದಿದೆ, ಇದೀಗ ನೋಟಿಸನ್ನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂದೇಶ್ ಚೌಟಾ ಅವರು ಕೂಡ ವಾದವನ್ನು ಮಂಡನೆ ಮಾಡಿದ್ರು. ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇವತ್ತಿಗೆ ಜಾಮೀನಿನ ಆದೇಶವನ್ನು ಕಾಯ್ದಿರಿಸಿದ್ರು. ಇವತ್ತು ಒಂದು 3:30, 4 ಅಥವಾ 4:30 ಆಸುಪಾಸಿಗೆ ಆ ಅರ್ಜಿಯ ಜಾಮೀನಿನ ಆದೇಶವನ್ನು ಮಾನ್ಯ ನ್ಯಾಯಾಧೀಶರು ಪ್ರಕಟವನ್ನು ಮಾಡಬಹುದು. ಇವತ್ತು ಕೋರ್ಟ್ನಲ್ಲಿ 20ನೇ ಮ್ಯಾಟರ್ ಆಗಿ ಲಿಸ್ಟ್ ಆಗಿದೆ. ಇನ್ ಕೇಸ್ ಜಾಮೀನು ಸಿಗದಿದ್ರೆ ಏನು, ಜಾಮೀನು ಸಿಕ್ಕರೆ ಅಲ್ಲಿಗೆ ಭವಾನಿ ಅವರು ಸೇಫು. ಅವ್ರು ಅಂದುಕೊಂಡಂತೆ SIT ಅಧಿಕಾರಿಗಳು ಈಗ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ಮನೆಗೆ ಬಂದು ವಿಚಾರಣೆಯನ್ನು ನಡೆಸ್ತೀವಿ ಅಂತೇಳಿ. ಹೀಗಾಗಿ ನಾಳೆ ಹೋಗಿ ವಿಚಾರಣೆಯನ್ನು ಮಾಡಿ ಅವರ ಹೇಳಿಕೆಯನ್ನು ಪಡೆದುಕೊಂಡು ಬರಬಹುದು. ಇನ್ ಕೇಸ್ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಏನು ಅಂತೇಳಿ, ಇದೇ ಕಿಡ್ನಾಪ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದಂತಹ HD ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ಆದೇಶ ವಜಾಗೊಂಡಂತಹ ಬೆನ್ನಲ್ಲೇ ಆಗ ರೇವಣ್ಣ ಅವ್ರನ್ನ ಸುಮಾರು 5 ನಿಮಿಷಗಳಲ್ಲೇ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದರು. ಆದರೆ ಇಲ್ಲಿಯವರೆಗೂ ಕೂಡ ಇಲ್ಲಿ ಭವಾನಿಯವರ ರೋಲ್ ಏನು ಅನ್ನೋದನ್ನು ಸ್ಪೆಸಿಫಿಕ್ ಆಗಿ SIT ಎಲ್ಲೂ ಕೂಡ ಎಂಟ್ರಿ ಮಾಡದಂತೆ ಕಂಡು ಬರ್ತಿಲ್ಲ. ಮೊದಲನೇದಾಗಿ ಎಲ್ಲೂ ಕೂಡ FIR ಅಲ್ಲಿ ಅವರ ಹೆಸರಿಲ್ಲ. ಅದರ ಜೊತೆಗೆ ಉಳಿದ ಆರೋಪಿಗಳು, ಈಗಾಗಲೇ 7 ಆರೋಪಿಗಳನ್ನು ಏನು ಬಂಧನ ಮಾಡಲಾಗಿದೆ, ಆ ಬಂಧನ ಮಾಡಿರ್ತಕ್ಕಂಥ ಆರೋಪಿಗಳನ್ನು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಎಲ್ಲೂ ಕೂಡ ಭವಾನಿಯವರ ರೋಲ್ ಬಗ್ಗೆ ಉಲ್ಲೇಖವನ್ನು ಮಾಡಿಲ್ಲ. ಹೀಗಾಗಿ SIT ಅರೆಸ್ಟ್ ಮಾಡುತ್ತಾ ಇಲ್ವಾ ಅನ್ನೋದು ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣಗಳಲ್ಲಿ ಭವಾನಿ ರೇವಣ್ಣ ಅವರ ಜಾಮೀನಿನ ಅರ್ಜಿ
ತೀರ್ಪು ಹೊರಬೀಳುತ್ತೆ. ಅದರಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟವನ್ನು ತಂದೊಡುತ್ತಾ ಅಥವಾ ರಿಲೀಫನ್ನು ಕೊಡುತ್ತಾ?